ನಮಸ್ಕಾರ. ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷ್ಯರು ಏನು ಮಾಡ್ತಾರೆ ಅಂತಂದ್ರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ. ಆ ಥರ ಹೇಳ್ಬೋದಾ? ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ. ಯಾಕೆಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ, ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ, ಸಾವಿರಾರು ಜನ ಹುಡ್ತಾರೆ. ಅವ್ರ ಜಾತಕ ಒಂದೇ ಥರ ಇರೋಲ್ಲ. ಯಾವುದು ಬೇಡ, ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ 2 ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ. ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ. ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನು ನೀವು ಗಮನಿಸಿರ್ಬೋದು. ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ, ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ. ಅದನ್ನು ನೋಡುವಂಥ ಪದ್ಧತಿನೇ ಬೇರೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು. ನಿಮ್ದು ಯಾವ ಲಗ್ನ ಅಂತೇಳಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು. ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಂಡುಹಿಡಿಯೋದಕ್ಕೆ. ಎರಡನೇದವ್ರ ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರ ಜಪ, ದಾನಗಳು, ಗಿಡಗಳನ್ನು ನೆಡುವುದು, ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು. ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ, ಕಾಳಸರ್ಪ ದೋಷ ಅನ್ನುವಂಥದ್ದು ಏನೇನೋ ಪೂಜೆಗಳು ಏನೇನು ಹೇಳ್ತಾ ಇದ್ದಾರೆ, ಅದು ಯಾವುದೋ ಜ್ಯೋತಿಷದಲ್ಲಿ ಇಲ್ಲ. ಮಂತ್ರ ಜಪಗಳನ್ನು ನೀವೇ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ ಇದು. ಮತ್ತು ನಮ್ಮ ಹಣೆ ಬರೋನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ, ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕರ್ಮಫಲ ಅನ್ನೋದು ಒಂದಿದೆ. ಇದರಲ್ಲಿ ದೃಢಕರ್ಮ, ಅದೃಢ ಕರ್ಮ ಅನ್ನೋದನ್ನ ಬಿಟ್ಟರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ. ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಪ್ರಾರಬ್ಧ ಸಂಚಿತ ಹಾಗೇ ಇರುತ್ತೆ, ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು, ತುಂಬ ನಿಷ್ಠೆಯಿಂದ, ಸಾತ್ವಿಕ ಜೀವನದಿಂದ, ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟ್ನ ಕಮ್ಮಿ ಮಾಡ್ಬೋದು. ಅಂದರೆ ನಿಮ್ಮ ತಲೆ ಮೇಲೆ ಮಳೆನ ನಾವು ತಡೆಯೋಕ್ಕಾಗಲ್ಲ, ಆದರೆ ಛತ್ರಿಯನ್ನು ಬಳಸ್ಬೋದು. ಇದೇ ಪರಿಹಾರ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಶಾಸ್ತ್ರವನ್ನು ಕೇಳಿ, ನಿಜವಾದ ಜ್ಯೋತಿಷರ ಹತ್ರ, ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ನವೆಂಬರ್ ತಿಂಗಳ ಈ ಒಂದು ವಾರ ಭವಿಷ್ಯದಲ್ಲಿ ನಾವು ಗಮನಿಸೋದಾದರೆ ನನಗೆ ಅನಿಸೋದು, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಚಂದ್ರ ನೀಚನಾಗಿರ್ತಾನೆ. ಬಟ್ ಅದೊಂದೇ ಕಾರಣ ಆಗಲ್ಲ ಮೆಂಟಲಿ ವೀಕ್ ಆಗೋದಕ್ಕೆ, ಬುಧಗ್ರಹನೂ ಕಾರಣನಾಗ್ತಾನೆ. ಮತ್ತು ಅಷ್ಟದಲ್ಲಿ ನಾನು ನೋಡಿದಂಗೆ ಈ ಒಂದು ಮಸ್ತಿಷ್ಕ ರೇಖೆ ಸ್ವಲ್ಪ ಡ್ಯಾಮೇಜ್ಡ್ ಆಗಿದ್ರು ಅವ್ರು ಸ್ವಲ್ಪ ಸೆನ್ಸಿಟಿವ್, ಆ್ಯಂಗ್ಸೈಟಿ ಫೀಲ್ ಆಗ್ತಾರೆ ಬೇಗ. ಸೊ ಅದಿರಲಿ. ಈಗ ಅವ್ರಿಗೆ ಘಟನೆಗಳ ಬಗ್ಗೆ ನೋಡೋದಾದರೆ ರಾಹುವಿನ 4ನೇ ಸ್ಥಾನ ನಂಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಾಪರ್ಟಿ ರಿಲೇಟೆಡ್ ನೀವು ಪ್ರಯತ್ನ ಮಾಡ್ತಿದ್ದೀರ ಅಂದ್ಕೊಳ್ಳಿ, ಪ್ರಾಪರ್ಟಿ ಆಗುತ್ತೆ. ಬಟ್ ತುಂಬ ದೊಡ್ಡ ಪ್ರಾಪರ್ಟಿ ಖರೀದಿ ಮಾಡೋ ಅವಕಾಶ, ಸ್ವಲ್ಪ ಹಳೇದು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಆಮೇಲೆ ಪ್ರಾಪರ್ಟಿಲಿ ಯಾವುದೇ ಡಿಸ್ಪ್ಯೂಟ್ಸ್ಗಳಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಕುಟುಂಬದವ್ರ ಜೊತೆ ಅನವಶ್ಯಕ ಕಲಹ, ಕಿರಿಕಿರಿ, ಜಗಳ, ತಾಯಿಗೆ ಸಂಬಂಧಪಟ್ಟ ನೆಂಟರ ಜೊತೆ ನಿಮ್ಮ ಕಿರಿಕಿರಿಗಳು ಜಾಸ್ತಿ ಇರುತ್ತೆ. ಆಮೇಲೆ 4ನೇ ಮನೆಯಲ್ಲಿರುವಂಥ ರಾಹುಗ್ರಹ ಏನಿದೆ, ಇದು ಬಂದು ಬಹಳಷ್ಟು ವಿಚಾರಗಳ ಸಮಸ್ಯೆಗಳನ್ನ ಕೊಡುತ್ತೆ. ಇರೋ ಪ್ರಾಪರ್ಟಿನ ಮಾರುವಂಥ ಸಾಧ್ಯತೆ ಇರುತ್ತೆ. ಬಟ್ ಲಾಭದಾಯಕನೇ, ಯಾಕೆಂದರೆ ರಾಹು ಬಂದು ಅಫ್ಲಿಕ್ಟೆಡ್ ಅಂತಾರೆ, ಹಾಳಾಗಿಲ್ಲ ಗ್ರಹ. ಸೊ ಒಂದು ರೀತಿ ಈ ರಾಹು ಗ್ರಹ ಏನು ಮಾಡುತ್ತೆ ಅಂತಂದರೆ, ಯಾವ ರಾಶಿಯಲ್ಲಿರುತ್ತೋ ಆ ರಾಶಿಯ ಅಧಿಪತಿಯಂತೆ ಬಿಹೇವ್ ಮಾಡುತ್ತೆ. ಹೀಗಿದ್ದಾಗ ಅದರ ಶನಿ ಬಂದು 5ನೇ ಮನೇಲಿ ಇರುವಂಥದ್ದು, ಅಂದರೆ ಡಿಸ್ಪಾಸಿಟರ್ ಅಂತ ಹೇಳ್ತಾರೆ. ಸೊ ಅದರಲ್ಲಿರೋದ್ರಿಂದ ಶನಿಯ ಹಾಗೆ ಬಿಹೇವ್ ಮಾಡಿ ಶನಿಯ ಒಂದು ಫಲವನ್ನೇ ಕೊಡೋದ್ರಿಂದ ಖಂಡಿತವಾಗಲೂ ನಿಮಗೆ ಸಕ್ಸಸ್ನ ಕೊಡುತ್ತೆ. ನಿಮ್ಮ ಜನ್ಮಕುಂಡಲಿ 4ನೇ ಮನೆ ರಾಹು ಇತ್ತು ಅಂದ್ಕೊಳ್ಳಿ, ಇದನ್ನು ಬರೆದಿಟ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇರುತ್ತೆ. ವಾಸ್ತುವಿನ ದೋಷ ಇರ್ಬೋದು. 100% ನಾರ್ತ್ ಡೈರೆಕ್ಷನಲ್ಲೇ ಇಶ್ಯೂ ಇರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಅದನ್ನು ಸರಿ ಮಾಡ್ಕೋಬೇಕು. ಅದಕ್ಕೆ ನೀವು ಭೈರವಿ ಆಶ್ರಮದಲ್ಲಿ ಬುಕ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮ್ಮ ಮನೇನ ವಿಸಿಟ್ ಮಾಡಿ ವಾಸ್ತು ರಿಲೇಟೆಡ್ ಇಶ್ಯೂ ಇದೆಯಾ ಏನು ಅಂತೇಳಿ ಕಂಡುಹಿಡಿತಾರೆ. ಸೊ ಚತುರ್ಥದಲ್ಲಿ ರಾಹು ಇರೋದನ್ನು ಫಸ್ಟ್ ನೋಡ್ಕೋಬೇಕು. ಅದು ನಿಮಗೆ 100% ಇಶ್ಯೂಸ್ ಇದೆ ಅಂತಂದರೆ ಎಲ್ಲದರಲ್ಲೂ ಪ್ರಾಬ್ಲಮ್ ಇದೆ. ನಾರ್ತ್ ಅಂತಲೇ ಕುಬೇರ ಮೂಲೆ ಇಶ್ಯೂಸ್ ಇರುತ್ತೆ. ಫಸ್ಟು ಜಾತಕ ತಕ್ಕಂತೆ ಮನೆ ಸಿಕ್ಕಿರುತ್ತೆ, ಮನೆಗೆ ತಕ್ಕಂತೆ ಅವನದು ಜಾತಕದ ಮೇಲೆ ಪರಿಣಾಮ ಆಗ್ತಾ ಇರುತ್ತೆ. ಸೊ ಇದನ್ನು ಗಮನಿಸಿ ಸರಿ ಮಾಡ್ಕೋಬೇಕು. ಆಮೇಲೆ ಪಂಚಮ ಸ್ಥಾನದಲ್ಲಿ ಶನಿ ಇರುವಂಥದ್ದು ಸಂತಾನದ ಯೋಗವನ್ನು ವಿಳಂಬ ಮಾಡುತ್ತೆ. ಆಮೇಲೆ 11ನೇ ಮನೆಯಲ್ಲಿ 10ನೇ ಮನೇಲಿ ಕೇತು ಇರುವಂಥದ್ದು ಕರಿಯರ್ ರಿಲೇಟೆಡ್ ಖಂಡಿತವಾಗಲೂ ಇಶ್ಯೂಸ್ ಕೊಡುತ್ತೆ. ಬಟ್ ಇವೆಲ್ಲ ಕಂಟಿನ್ಯೂಸ್ ಲೈಫ್ ಲಾಂಗ್ ಬರೋ ಪ್ರಾಬ್ಲಮ್ಗಳಲ್ಲ, ಈ ವಾರಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಆಮೇಲೆ ಎಲ್ಲ ಬದಲಾವಣೆಗಳಾಗುತ್ತೆ. ಗ್ರಹಗಳು ಬೇರೆ ಬೇರೆ ನಕ್ಷತ್ರಗಳಿಗೆ ಹೋದಾಗ ಬೇರೆ ಬೇರೆ ಫಲಗಳು ಸಿಗ್ತವೆ. ಜೀವನ ಅಂದ್ರೇ ಒಂದು ಮಿಕ್ಸ್ಚರ್ ಅಲ್ವಾ, ಸುಖ ದುಃಖಗಳ ಮಿಕ್ಸ್ಚರ್, ಅದು ಒಂದೇ ಥರ ಇರಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ
ವೃಶ್ಚಿಕ ರಾಶಿಯಲ್ಲಿರುವಂಥವ್ರು ಚಂದ್ರನ ಜಪವನ್ನು ಮಾಡಲೇಬೇಕು, ಚಂದ್ರ ನೀಚನಾಗಿರೋದ್ರಿಂದ. ಆಮೇಲೆ ಚಂದ್ರ ಜಪ ಅಂತಂದ್ರೆ ನೀವು ಚಂದ್ರನಿಗೆ ಸಂಬಂಧಪಟ್ಟಂಥ ಬೀಜ ಮಂತ್ರ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಅದು ಚಾಂಟ್ ಮಾಡ್ಬೋದು. ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ, ಒಂದು ಜಾತಕ ತೆಗೆದುಕೊಂಡ್ವಿ, ಟೈಮ್ ರೆಕ್ಟಿಫೈ ಮಾಡಿದ್ವಿ, ಲಗ್ನವನ್ನು ಕಂಡುಹಿಡಿದ್ವಿ, ಆಮೇಲೆ ಫಲ ನಿರೂಪಣೆ ಮಾಡೋಕೆ ಹೊರಟಾಗ ಆ ಜಾತಕನಿಗೆ ಆಗುವಂಥ ದಶೆನ ಅಪ್ಲೈ ಮಾಡಬೇಕು. ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ, ದ್ವಿಸಪ್ತತಿ ಸಮದಶ ಅಂತ ಹೇಳಿದ್ದಾರೆ. ಈ ಥರ ಕಂಡೀಷನಲ್ ದಶೆಗಳಿದೆ, 48 ದಶೆಗಳಿದೆ. ಅಪ್ಲೈ ಮಾಡಿದ್ವಿ, ಪ್ರಶ್ನೆ ಚಾರ್ಟ್ ನೋಡಿದ್ವಿ, ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ. ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ, ಕೋಟಾ ಚಕ್ರ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ನೋಡಬೇಕು. ಎಲ್ಲ ನೋಡಿಕೊಂಡು ಒಂದು ಕನ್ಸಿಡೆಂಟ್ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ. 2 ನಿಮಿಷ 3 ನಿಮಿಷದಲ್ಲಿ ಯಾರು ಪ್ರಿಡಿಕ್ಷನ್ಸ್ ಕೊಡ್ತಿದ್ದಾರೆ, ಹೇಗೆ ಕೊಡ್ತಿದ್ದಾರೆ ಅವರು, ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ. ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಲಿ ನಾನು ನೋಡಿ ಅನಾಲಿಸಿಸ್ ಮಾಡಿ ನನ್ನೊಂದು ಪ್ರಿಡಿಕ್ಷನ್ ಕೊಡ್ತೀನಿ. ಒಂದು ದಿನಕ್ಕೆ ಇಷ್ಟೇ ಜಾತಕಗಳು ನೋಡೋಕ್ಕಾಗೋದಂತ ಆಗುತ್ತೆ, ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಆ ರೀತಿಯಲ್ಲಿ ನೋಡೋದಕ್ಕೆ. ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆ ನೀವು ಕನ್ಸಲ್ಟೇಷನ್ ತೊಗೊಳ್ಳಿ. ನಮಸ್ಕಾರ.